ಫೋರ್ತ್ ಕ್ವೆಶ್ಚನ್ ಆಫ್ ಸೆಕೆಂಡ್ PUC ಬಾಲಾಜಿ ಮಾಡಲ್ ಕ್ವೆಶ್ಚನ್ ಪೇಪರ್. ಕ್ವಶನ್ ಏನು ಹೇಳ್ತೀವಿ ಅಂದರೆ TH ಮಾರ್ಗನ್ ಎಕ್ಸ್ಪೆರಿಮೆಂಟ್ ಮಾಡಿರ್ತಾನೆ, ನನಗೆ ರಿಸಲ್ಟ್ ಬಂದಿರುತ್ತೆ 37.2% ಡ್ರಾಸೋಫಿಲಾ ಪ್ರಾಜನಿ. ಇದು ಅವನು ಇದಕ್ಕೆ ಯೂಸ್ ಮಾಡಿರೋ ಫಿನೋಟೈಪ್ ಬಂದ್ಬಿಟ್ಟು ಕೆಂಪು ಕಲರ್ ಇರೋ ನಾರ್ಮಲ್ ಬಾಡಿ ಸೈಜ್ ಇರೋ ಒಂದು ಡ್ರಾಸೋಫಿಲಾ ಯೂಸ್ ಮಾಡಿದ್ದಾನೆ, ಇನ್ನೊಂದು ವೈಟ್ ಕಲರ್ ಇರೋ ಮೆನಿಚೂರ್ ಬಾಡಿ ಶೇಪ್ ಇರೋ ಇನ್ನೊಂದು ಡ್ರಾಸೋಫಿಲಾನ ಯೂಸ್ ಮಾಡಿದ್ದಾನೆ. ಅವ್ನು ಬಂದಿರೋ ರಿಸಲ್ಟ್ನ ಅಬ್ಸರ್ವ್ ಮಾಡಿ, ಏನಿದೆ 37.2% ರಿಸಲ್ಟ್ ಇದೆ. ಓಕೆ, ನಾವೀಗ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಆ್ಯಕ್ಚುಲಿ ಕ್ವಶನ್ಗೆ ಆನ್ಸರ್ ಮಾಡೋದು, ಬಟ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಇನ್ ಡೀಟೇಲ್. ಇಲ್ಲಿ ನಾವು ಲಿಂಕೇಜ್ ಅಂದರೆ ಏನಂತ ಅರ್ಥ ಮಾಡ್ಕೋಬೇಕು, ಅಂದರೆ ಡಿಸ್ಟೆನ್ಸ್ ಅಂದರೆ ಏನಂತ ಅರ್ಥ ಮಾಡ್ಕೋಬೇಕು. ಲಿಂಕೇಜ್ ಅಂತಂತಂದರೆ ಜೆನೆಟಿಕಲಿ ಎಷ್ಟು ಸಿಮಿಲರ್ ಆಗಿದೆ ಎರಡರ ಮಧ್ಯೆ ಲಿಂಕು, ಅವ್ನು ಯೂಸ್ ಮಾಡಿರೋ ಫಿನೋಟೈಪ್ ಮಧ್ಯೆ ಇರೋ ಲಿಂಕ್ ಎಷ್ಟಿದೆ ಅಂತ ಅಬ್ಸರ್ವ್ ಮಾಡಬೇಕು. ಎರಡರದ್ದು ಅಂದರೆ ಆಲ್ಮೋಸ್ಟ್ ಹತ್ರ ಇದ್ದರೆ ನಮಗೆ ಈ ಜೆನೆಟಿಕ್ಸ್ ಅಂದರೆ ರಿಕಾಂಬಿನೇಷನ್ ಫ್ರೀಕ್ವೆನ್ಸಿ ಏನಿರುತ್ತೆ ಜಾಸ್ತಿ ಆಗಿರುತ್ತೆ, ಅಂದರೆ ಸಿಮಿಲರ್ ಆಗಿರೋ ಪ್ರಾಡಕ್ಟ್ ಬರುತ್ತೆ. ಯಾವಾಗ ಎರಡರದ್ದು ಜೆನೆಟಿಕಲಿ ಲಿಂಕೇಜ್ ಕಡಿಮೆ ಇರುತ್ತೆ ಆವಾಗ ಅಫ್ಕೋರ್ಸ್ ಈ ಥರ ರಿಸಲ್ಟ್ ಕಡಿಮೆ ಬರುತ್ತೆ. ಅವ್ನು ಬಂದಿರೋ 50% ಕೆಳಗಡೆ ಬಂದಿದೆ, 37.2% ಅವ್ನು ಬಂದಿರೋ ರಿಸಲ್ಟ್. ಸೊ ಬಿಕಾಸ್ ಹಿ ಯೂಸ್ಡ್ ಜೆನೆಟಿಕಲಿ ಲೂಸ್ಲಿ ಲಿಂಕ್ಡ್, ಆಯಿತಾ, ಲೂಸ್ಲಿ ಲಿಂಕ್ಡ್ ಪ್ರಾಜೆಕ್ಟ್ನ ಯೂಸ್ ಮಾಡಿದ ಅದಕ್ಕೆ. ಓಕೆ, ಫಿನೋಟೈಪ್ ಯೂಸ್ ಮಾಡಿದ ಅದಕ್ಕೆ. ಇನ್ನು ಡಿಸ್ಟೆನ್ಸ್ಗೆ ಬರೋದಾದರೆ ಇವೆರಡರ ಮಧ್ಯೆ ಇರೋ ಜೆನೆಟಿಕ್ ಡಿಫ್ರೆನ್ಸ್, ರಿಕಾಂಬಿನೇಷನ್ ಡಿಸ್ಟೆನ್ಸ್ ತುಂಬ ದೊಡ್ಡದಾಗಿದೆ, ಅದಕ್ಕೇ ಅವನಿಗೆ ರಿಸಲ್ಟ್ ಕಡಿಮೆ ಬಂತು. ಅಂದರೆ ಸೆನ್ಸ್ ಆನ್ಸರ್ ಬಂದ್ಬಿಟ್ಟು ಸಿಂಪಲ್ ಆಗಿ ಲೂಸ್ಲಿ ಲಿಂಕ್ಡ್ ಆ್ಯಂಡ್ ಲಾಂಗರ್ ಡಿಸ್ಟೆನ್ಸ್ ಜೀನ್ಸ್ ಯೂಸ್ ಮಾಡಿರೋದ್ರಿಂದ ಅವನಿಗೆ ಅಷ್ಟು ಕಡಿಮೆ ರಿಸಲ್ಟ್ ಬಂತು ಅಂತ ನಾವು ಕ್ಲಿಯರಾಗಿ ಹೇಳಬಹುದು. ದಿಸ್ ಇಸ್ ದ ಆನ್ಸರ್ ಆಪ್ಷನ್ ಸಿ ಅಂತ ಅನ್ಸುತ್ತೆ.